ಹರಿಹರ ನಗರದ ಪ್ರೆಸ್ ಕ್ಲಬ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಆಮ್ ಆದ್ಮಿ ಪಕ್ಷದ ಮುಖಂಡರು, ದಾವಣಗೆರೆ ಜಿಲ್ಲೆಯ ಭತ್ತ ಮತ್ತು ಅಡಿಕೆ ಬೆಳೆಗಾರರು ತಮ್ಮ ಭೂಮಿಯನ್ನು ಉಳುಮೆ ಮಾಡಲು ನೀರಿನ ಕೊರತೆ ಎದುರಿಸುತ್ತಿದ್ದು, ಸರ್ಕಾರವು ಭದ್ರಾ ಅಣೆಕಟ್ಟಿನಿಂದ ನೀರನ್ನು ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. ನಮ್ಮ ಕರ್ನಾಟಕದ ಅದೃಷ್ಟದಿಂದ ಮಾರ್ಚ್ ಫೆಬ್ರವರಿಯಲ್ಲಿ ಮಳೆಗಾಲ ಬಂದು ಮತ್ತು ಡ್ಯಾಮ್ ತುಂಬೋದು, ಯಾರಿಗೆ ಗೊತ್ತಿರಲ್ಲ. ಅಥವಾ ಇರುವ ನೀರನ್ನು ರೈತರಿಗೆ ಒಂದು ಬೆಳೆಯನ್ನು ಬೆಳೆದು ನಮ್ಮ ಕರ್ನಾಟಕದ ಅಭಿವೃದ್ಧಿಯ ಪಥದಲ್ಲಿ ಸಾಗಿಸಲು ರೈತರ ಪಾತ್ರ ಅಷ್ಟೇ ಮುಖ್ಯವಾಗಿದೆ. ಅದಕ್ಕೋಸ್ಕರ ನಾವು ಕರ್ನಾಟಕ ಸರ್ಕಾರಕ್ಕೆ ಮತ್ತು ಈ ನಾಡಾ ಇಲಾಖೆಗಳು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ಳೋದೇನೆಂದರೆ, ಆದಷ್ಟು ಬೇಗನೆ ರೈತರಿಗೆ ನೀರು ಕೊಟ್ಟು ಏನು ಈ ಬೆಳೆಯಲು ಅನುಕೂಲ ಮಾಡಿಕೊಡ್ಬೇಕಂತ ನಾವು ಈ ಆಮ್ ಆದ್ಮಿ ಪಕ್ಷದ ಘಟಕದ ವತಿಯಿಂದ ನಾವು ಈ ದಿನ ತಹಸೀಲ್ದಾರಿಗೆ ಮನವಿ ಕೊಡ್ತಿದ್ದೇವೆ. ಅವ್ರ ಮುಖಾಂತರ ಎಲ್ಲ ಅಧಿಕಾರಿಗಳು ಮನವಿ ಮುಗಿಸ್ತಾ ಇದ್ದಾವೆ. ಈಗ ಡ್ಯಾಮಲ್ಲಿ ಈಗ ಮಳೆ ಇಲ್ಲ ಅಂತ ಹೇಳಿ ಗೊತ್ತಿದೆ ಎಲ್ಲರಿಗೂ. ಈಗ ನೀರನ್ನು ಸರ್ಕಾರ ಸೂಕ್ತವಾಗಿ ಒಂದು ಕುಡಿಯೋದಕ್ಕೆ ಎಷ್ಟು ಬೇಕು, ಅಡಿಕೆ ತೋಟಕ್ಕೆ ಎಷ್ಟು ಬೇಕು, ಭತ್ತಗಳಿಗೆ ಎಷ್ಟು ಬೇಕು ಅನ್ನೋದನ್ನು ಕರೆಕ್ಟಾಗಿ ಲೆಕ್ಕ ಮಾಡಿಕೊಂಡು ನೀರನ್ನು ಬಿಡಬೇಕು. ಬಿಟ್ಟು ರೈತರಿಗೆ ಅನುಕೂಲ ಮಾಡಬೇಕು. ಬರೀ ನೀರಿಲ್ಲ, ಮಳೆ ಬಂದಿಲ್ಲ ಅನ್ನೋದಕ್ಕೆ ಹೋಗ್ಬೇಕು ಕೃಷಿ ಅಂತ ಇವರು ರೈತರಿಗೆ ತೊಂದರೆ ಮಾಡಬಾರ್ದು. ಯಾಕಂದರೆ ಭತ್ತ ಬೆಳೆಯೋರು ಜೀವನ ಮಾಡಬೇಕು, ಅಡಿಕೆ ಜೀವನ ಮಾಡಬೇಕು, ಎಲ್ಲರೂ ಜೀವನ ಮಾಡಬೇಕು.